ಜಗತ್ತಿನಲ್ಲಿ ಈಗ ಎಲ್ಲಿ ನೋಡಿದ್ರೂ ಯುದ್ಧದ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ. ಅದರಲ್ಲೂ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ 3 ರಾಷ್ಟ್ರಗಳು ಮಾತ್ರ ಅಲ್ಲ, ಅರಬ್ನ 8 ರಾಷ್ಟ್ರಗಳು ಕೂಡ ತಲ್ಲಣಿಸಿವೆ. ಇನ್ನೊಂದು ಕಡೆ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಇದೆಲ್ಲ ಬೆಳವಣಿಗೆ ನಡುವೆ ಇದೀಗ ಭಾರತ, ಚೀನಾ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆಯುತ್ತವೆ ಎಂಬ ಅನುಮಾನ ಸೃಷ್ಟಿಯಾಗಿದೆ. ಯಾಕಂದ್ರೆ ಗಡಿಯಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಭಾರೀ ಆತಂಕಕ್ಕೆ ಕಾರಣವಾಗಿದ್ದು, ಕುತೂಹಲಕಾರಿ ಬೆಳವಣಿಗೆಗಳು ನಡೆಯುತ್ತಿವೆ. ಇದರಿಂದ ಜಗತ್ತು ಮತ್ತೊಂದು ಯುದ್ಧಕ್ಕೆ ಸಜ್ಜಾಗುತ್ತದೆಯೇ ಎಂಬ ಅನುಮಾನ ಕಾಡತೊಡಗಿದೆ. ಇದಕ್ಕೆ ಕಾರಣ ಏನು ಅಂದರೆ, ಭಾರತದ ಗಡಿಯಲ್ಲಿ 7ರಿಂದ 8 J-20 ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಚೀನಾ ನಿಯೋಜಿಸಿದ ಬೆನ್ನಲ್ಲೇ ಇದೀಗ ಪಾಕಿಸ್ತಾನ ಕೂಡ ಭಾರತದ ಗಡಿಯಲ್ಲಿ ಚೀನಾ ನಿರ್ಮಿತ ಅತ್ಯಾಧುನಿಕ ಯುದ್ಧ ಟ್ಯಾಂಕರ್ಗಳನ್ನು ನಿಯೋಜಿಸಿದೆ. ಅದು ಒಂದೆರಡಲ್ಲ, ಸುಮಾರು 250ಕ್ಕೂ ಹೆಚ್ಚು ಅತ್ಯಾಧುನಿಕ ಯುದ್ಧ ಟ್ಯಾಂಕರ್ಗಳನ್ನು ನಿಯೋಜಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ಚೀನಾ ಮತ್ತು ಪಾಕಿಸ್ತಾನ ದೇಶಗಳು ಭಾರತದ ಮೇಲೆ ಯುದ್ಧ ಸಾರಲು ಸಜ್ಜಾಗಿವೆಯೇ ಎಂಬ ಅನುಮಾನ ಕಾಡಲು ಆರಂಭಿಸಿದೆ. ಭಾರತದ ಗಡಿಯಲ್ಲಿ ಪಾಕಿಸ್ತಾನ ನಿಯೋಜಿಸಿರುವ ಟ್ಯಾಂಕರ್ಗಳ ಶಕ್ತಿ ಏನು, ಇದರ ಉದ್ದೇಶ ಏನು, ರಕ್ಷಣೆಗೆ ಒತ್ತು ನೀಡುತ್ತದೆಯೇ ಅಥವಾ ಭಾರತದ ಮೇಲೆ ದಾಳಿಗೆ ಸಂಚು ರೂಪಿಸಿದೆಯೇ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಪೂರ್ತಿ ವಿಡಿಯೋ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ಭಾರತ ಆಪರೇಷನ್ ಸಿಂಧೂರ ನಡೆಸಿ 100ಕ್ಕೂ ಹೆಚ್ಚು ಉಗ್ರರನ್ನ ಕೊಂದು ಪಾಕಿಸ್ತಾನದ ಹಲವಾರು ವಾಯುನೆಲೆಗಳನ್ನು ಧ್ವಂಸಗೊಳಿಸಿತ್ತು. ಈ ಸೋಲಿನ ಆಘಾತದಿಂದ ಚೇತರಿಸಿಕೊಳ್ಳುತ್ತಿರುವ ಪಾಕಿಸ್ತಾನ ಇದೀಗ ತಿರುಗೇಟು ನೀಡಲು ಹೊಂಚು ಹಾಕುತ್ತಿದ್ದು, ಇದಕ್ಕೆ ಚೀನಾ ಕೂಡ ಕುಮ್ಮಕ್ಕು ನೀಡುತ್ತಿರುವ ಗುಟ್ಟಾಗಿಯೇನೂ ಉಳಿದಿಲ್ಲ. ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಚೀನಾ ನಿರ್ಮಿತ ಅತ್ಯಾಧುನಿಕ SH-15 ಚಕ್ರಗಳ ಸ್ವಯಂಚಾಲಿತ 250 ಹೋವಿಟ್ಜರ್ ಟ್ಯಾಂಕರ್ಗಳನ್ನು ನಿಯೋಜಿಸಿದೆ. ಚೀನಾದಿಂದ ತಂತ್ರಜ್ಞಾನ, ಹಣಕಾಸು, ಕೈಗಾರಿಕಾ ಸಹಕಾರ ಜೊತೆಗೆ ಸೇನಾ ಸಾಮರ್ಥ್ಯ ಆಧುನೀಕರಿಸಲು ಪಾಕಿಸ್ತಾನ ನೆರವು ಪಡೆಯುತ್ತಿದೆ. ಇತ್ತೀಚೆಗೆ ಚೀನಾ ನಿರ್ಮಿತ ತಂತ್ರಜ್ಞಾನವನ್ನು ಭಾರತದ ಬ್ರಹ್ಮೋಸ್ ಕ್ಷಿಪಣಿ ದಿಕ್ಕಿಡುವಂತೆ ಮಾಡಿದ್ದರಿಂದ ಈಗ ಪಾಕಿಸ್ತಾನ ಚೀನಾ ಸಹಕಾರದೊಂದಿಗೆ ತನ್ನ ಸೇನಾ ತಂತ್ರಜ್ಞಾನದಲ್ಲಿ ಮಹತ್ವದ ಬದಲಾವಣೆ ಮಾಡಿಕೊಳ್ಳುತ್ತಿದೆ. ಈ ಸಂದೇಶ ಭಾರತಕ್ಕೆ ರವಾನಿಸಲು ಗಡಿಯಲ್ಲಿ ಅತ್ಯಾಧುನಿಕ SH-15 ಚಕ್ರಗಳ ಸ್ವಯಂಚಾಲಿತ ಹೋವಿಟ್ಜರ್ ಟ್ಯಾಂಕರ್ಗಳನ್ನು ನಿಯೋಜಿಸಿದೆ. ಪಾಕಿಸ್ತಾನದ ಫಿರಂಗಿ ದಾಳಿ ಅಂದರೆ ಇತ್ತೀಚೆಗೆ ಬಳಸಲಾಗುತ್ತಿರುವ ಟ್ಯಾಂಕರ್ಗಳಲ್ಲಿ ಗಮನಾರ್ಹ ಬದಲಾವಣೆ ಮಾಡಿಕೊಂಡಿದ್ದು, ಪಾಕಿಸ್ತಾನ ಮತ್ತು ಚೀನಾ 2019ರಲ್ಲಿ ಸೇನಾ ಕ್ಷೇತ್ರದ 236 ವಿಭಾಗಗಳಲ್ಲಿ ಸಹಕಾರ ನೀಡುವ ಮೂಲಕ ಆಧುನೀಕರಣಗೊಳಿಸುವ ಬಗ್ಗೆ ಪರಸ್ಪರ ಒಪ್ಪಂದ ಮಾಡಿಕೊಂಡಿದ್ದು, ಇದರ ಅಂಗವಾಗಿ ಚೀನಾ PCL-181 155 mm 52 ಕ್ಯಾಲಿಬರ್ ಚಕ್ರಗಳ ಸ್ವಯಂಚಾಲಿತ ಹೋವಿಟ್ಜರ್ ಹೆಸರಿನ ಟ್ಯಾಂಕರ್ಗಳನ್ನು ನಿಯೋಜಿಸಲು ಹಾಗೂ ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳಲು ಸಹಿ ಹಾಕಿದೆ. ಇನ್ನು SH-15 ಟ್ಯಾಂಕರ್ಗಳ ಸಾಮರ್ಥ್ಯ ಏನು, ಇದನ್ನು ಪಾಕಿಸ್ತಾನ ಖರೀದಿಸಲು ಹಾಗೂ ಭಾರತದ ಗಡಿಯಲ್ಲಿ ನಿಯೋಜಿಸಲು ಕಾರಣ ಏನು ಎಂಬ ಬಗ್ಗೆ ಚರ್ಚಿಸೋಣ. ಆಪರೇಷನ್ ಸಿಂಧೂರ್ನಿಂದ ಸಾಕಷ್ಟು ನಷ್ಟಕ್ಕೆ ಒಳಗಾಗಿರುವ ಪಾಕಿಸ್ತಾನ ಸೇನೆ ತನ್ನ ಸಾಮರ್ಥ್ಯ ವೃದ್ಧಿಸಿಕೊಳ್ಳಲು ಮುಂದಾಗಿದೆ. SH-15 ಯುದ್ಧ ಟ್ಯಾಂಕರ್ಗಳ ವಿಭಾಗದಲ್ಲಿ ಅತ್ಯಾಧುನಿಕವಾಗಿದೆ. ಈ ಟ್ಯಾಂಕರ್ನಿಂದ ಸಿಡಿಯುವ ಮದ್ದುಗುಂಡುಗಳು 30ರಿಂದ 40 ಕಿಲೋಮೀಟರ್ವರೆಗೆ ದೂರಕ್ಕೆ ಚಿಮ್ಮಬಲ್ಲದು. ಅತ್ಯಾಧುನಿಕ ಹಾಗೂ ಸುಧಾರಿತ ಬ್ಯಾಟರಿ ಸೇರಿದಂತೆ ಹಲವು ಲೋಪಗಳನ್ನು ಮೆಟ್ಟಿ ನಿಂತ SH-15 ಟ್ಯಾಂಕರ್ 50 ಕಿಲೋಮೀಟರ್ ದೂರದವರೆಗೆ ಚಿಮ್ಮಬಲ್ಲದು. ಸ್ವಯಂಚಾಲಿತ ಟ್ಯಾಂಕರ್ ಆಗಿರುವುದರಿಂದ ಅತ್ಯಂತ ಚುರುಕಾಗಿ ಹಾಗೂ ನಿಖರವಾಗಿ ದಾಳಿ ಮಾಡುವ ಮೂಲಕ ಭೂಸೇನೆಯ ದಾಳಿಯನ್ನು ಹಿಮ್ಮೆಟ್ಟಿಸಬಲ್ಲದು. ಪಾಕಿಸ್ತಾನದಲ್ಲಿ ಈಗ ಇರುವ ಯುದ್ಧ ಟ್ಯಾಂಕರ್ಗಳಿಗೆ ಹೋಲಿಸಿದರೆ ಇದು ಅತ್ಯಾಧುನಿಕ ಹಾಗೂ ಹೆಚ್ಚು ಸಾಮರ್ಥ್ಯದ ಟ್ಯಾಂಕರ್ ಆಗಿದೆ. ಭಾರತದ ಪಶ್ಚಿಮ ಗಡಿಯಲ್ಲಿರುವ ಶಂಕರ್ಗಢ ಬಲ್ಜ್ ಪ್ರದೇಶದಲ್ಲಿ ಈ SH-15 ಟ್ಯಾಂಕರ್ಗಳನ್ನು ನಿಯೋಜಿಸಲಾಗಿದೆ. ಅದು ಒಂದೆರಡಲ್ಲ, ಬರೋಬ್ಬರಿ 250 ಟ್ಯಾಂಕರ್ಗಳನ್ನು ನಿಯೋಜಿಸಿರುವುದು ನಿಜವಾಗಲೂ ಆತಂಕಕ್ಕೆ ಕಾರಣವಾಗಿದೆ. ಉತ್ತರ ಪಂಜಾಬ್ನಲ್ಲಿ ಮತ್ತು ನಿಯಂತ್ರಣ ರೇಖೆಯನ್ನು ಎದುರಿಸುತ್ತಿರುವ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಅಂದರೆ POK ವಲಯಗಳಲ್ಲಿ ಈ ಟ್ಯಾಂಕರ್ಗಳನ್ನು ನಿಯೋಜಿಸಲಾಗಿದೆ. ಭಾರತದ ಆಪರೇಷನ್ ಸಿಂಧೂರ ನಂತರ 2025ರಲ್ಲಿ ಭಾರತ ಪಾಕಿಸ್ತಾನ ಬಿಕ್ಕಟ್ಟಿನ ನಂತರ SH-15 ಈಗ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ನಿಲ್ಲಿಸಲಿದೆ. ಈ ಮೂಲಕ ಇದರ ಬತ್ತಳಿಕೆಯಲ್ಲಿ ಪಾಕಿಸ್ತಾನ ಇತ್ತೀಚೆಗೆ ತನ್ನ ಬಜೆಟ್ನ ಮುಕ್ಕಾಲು ಭಾಗವನ್ನು ಸೇನಾ ಬಲವರ್ಧನೆಗೆ ಮೀಸಲಿಟ್ಟಿದೆ. ಅತ್ಯಂತ ಕಡಿಮೆ ದರದಲ್ಲಿ ಯುದ್ಧ ನೌಕೆ, ಯುದ್ಧ ವಿಮಾನ ಹಾಗೂ ಟ್ಯಾಂಕರ್ ಸೇರಿದಂತೆ 3 ಸೇನಾ ವಿಭಾಗಗಳ
ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತಿದೆ. ವಾಯುದಾಳಿಗಾಗಿ JF-15 ಥಂಡರ್, J-10 CE ಯುದ್ಧ ವಿಮಾನಗಳು, PL-15 ನಂತಹ ಸುಧಾರಿತ ಕ್ಷಿಪಣಿಗಳು, ಶಸ್ತ್ರಸಜ್ಜಿತ ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳು ಹಾಗೂ ಡ್ರೋನ್ಗಳು ಮತ್ತು HQ-9P ಮತ್ತು LY-80 ರಕ್ಷಣಾ ಉಪಕರಣಗಳನ್ನು ತನ್ನ ಬತ್ತಳಿಕೆಗೆ ಸೇರಿಸಿಕೊಳ್ಳುತ್ತಿದೆ. ಟೈಪ್ 054AP ಯುದ್ಧನೌಕೆ ಮತ್ತು ಮಹತ್ವಾಕಾಂಕ್ಷೆಯ ಹ್ಯಾಂಗರ್ ವರ್ಗದ ಜಲಾಂತರ್ಗಾಮಿ ನೌಕೆಗಳು ಜಲದಾಳಿ ಎದುರಿಸಲು ನಿಯೋಜಿಸಿಕೊಳ್ಳುತ್ತಿದೆ. ಇನ್ನು ಭೂದಾಳಿ ಎದುರಿಸಲು ಚೀನಾ ಮೂಲದ VT-4 ಟ್ಯಾಂಕ್ಗಳು, SH-15 ಟ್ಯಾಂಕರ್ಗಳು, ಕ್ಷಿಪಣಿಗಳು, ಹೆಲಿಕಾಪ್ಟರ್ಗಳು ಹಾಗೂ ಶಸ್ತ್ರಸಜ್ಜಿತ ವಾಹನಗಳ ಸಂಖ್ಯೆಯನ್ನು ಪಾಕಿಸ್ತಾನ ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಿಕೊಳ್ಳುತ್ತಿದೆ. ಚೀನಾದ ಪ್ರಯೋಗಾಲಯವೇ ಪಾಕಿಸ್ತಾನ ಆಗಿರುವುದು ದುರಂತವೇ ಹೌದು. ಚೀನಾ ತನ್ನ ಶಸ್ತ್ರಬಲ ಹಾಗೂ ಆಧುನೀಕರಣಗೊಳಿಸಿದ ತಂತ್ರಜ್ಞಾನದ ಪ್ರಯೋಗಾಲಯವನ್ನಾಗಿ ಪಾಕಿಸ್ತಾನದ ಗಡಿಯನ್ನ ಬಳಸಿಕೊಳ್ಳುತ್ತಿದೆ. ಪಾಕಿಸ್ತಾನ ಈಗಾಗಲೇ ಚೀನಾದ ಜಮ್ಮು ಕಾಶ್ಮೀರದ ಒಂದು ಸಣ್ಣ ಭಾಗವನ್ನು ದಾನವಾಗಿ ನೀಡಿದ್ದು, ಇಲ್ಲಿ ಚೀನಾ ತನ್ನ ಸೇನಾ ಪರೀಕ್ಷೆಗಳಿಗೆ ಬಳಸಿಕೊಳ್ಳುತ್ತಿದೆ. ಅಲ್ಲದೆ ಉತ್ತರ ಹಿಂದೂ ಮಹಾಸಾಗರದಲ್ಲಿ ಜಲಾಂತರ್ಗಾಮಿಗಳನ್ನು ಬಳಸಿಕೊಳ್ಳುತ್ತಿದೆ. ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ರಕ್ಷಣೆಯಲ್ಲಿ ವಿಫಲವಾಗಲು ಚೀನಾ ನೀಡಿದ ಪ್ರಾಯೋಗಿಕ ಉಪಕರಣಗಳು ವೈಫಲ್ಯ ಆಗಿದ್ದೇ ಕಾರಣ ಎಂಬ ಮಾತುಗಳು ಕೇಳಿಬರುತ್ತಿದೆ. ಇದರಿಂದ ಎಚ್ಚೆತ್ತುಕೊಂಡಿರುವ ಪಾಕಿಸ್ತಾನ ಉಪಕರಣಗಳನ್ನು ಖರೀದಿಸಲು ಗಮನ ಕೇಂದ್ರೀಕರಿಸಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದರೆ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವುದು ಸಣ್ಣ ವಿಷಯವೇನಲ್ಲ. ಪ್ರಸ್ತುತ ಸನ್ನಿವೇಶದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಎರಡೂ ಏಕಕಾಲದಲ್ಲಿ ಗಡಿಯಲ್ಲಿ ಮಿಲಿಟರಿ ಸ್ಪರ್ಧೆಗೆ ಇಳಿದಿರುವುದು ಭಾರತಕ್ಕೆ ನಿಜವಾಗ್ಲೂ ಸವಾಲಿನ ವಿಷಯವೇ ಸರಿ. ಭಾರತ ಮುನ್ನೆಚ್ಚರಿಕೆ ಕ್ರಮವಾಗಿ ಗಡಿಯಲ್ಲಿ ತನ್ನ ಸೇನಾ ಬಲವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. K-9 ವಜ್ರ, ಟ್ರ್ಯಾಕ್ಡ್ ಸ್ವಯಂಚಾಲಿತ ಹೋವಿಟ್ಜರ್ ಸಂಖ್ಯೆ ಹೆಚ್ಚಿಸಿಕೊಳ್ಳಬೇಕಾಗಿದೆ. ಗಡಿಯಲ್ಲಿ ಎರಡೂ ಶತ್ರು ರಾಷ್ಟ್ರಗಳು ಇರುವುದರಿಂದ ಕನಿಷ್ಠ 300ಕ್ಕೂ ಅಧಿಕ ಟ್ಯಾಂಕರ್ಗಳನ್ನು ನಿಯೋಜಿಸಬೇಕಾಗಿದೆ. ಧನುಷ್ ಟ್ಯಾಂಕರ್ ಉತ್ಪಾದನೆ ವೇಗ ಹೆಚ್ಚಿಸಬೇಕಾಗಿದೆ.